ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕೊಪ್ಪಳದಲ್ಲಿ ನಡೆದಂಥ ಆಘಾತಕಾರಿಯಾದಂಥ ಘಟನೆ ನೋಡಿ. ನನ್ನ ಮಗ ತಾನಾಯಿತು, ತನ್ನ ಕೆಲಸ ಆಯಿತು, ಯಾರ ತಂಟಕ್ಕೂ ಹೋಗೋದಿಲ್ಲ, ತುಂಬ ಸಾಫ್ಟ್ ಇದ್ದಾನೆ, ತುಂಟ ಅಲ್ಲ, ತರಲೆ ಅಲ್ಲ, ಪೋಲಿ ಹುಡುಗರ ಸಹವಾಸ ಕೂಡ ಇಲ್ಲವೇ ಇಲ್ಲ, ಫ್ರೆಂಡ್ಶಿಪ್ ಕೂಡ ತುಂಬ ಕಮ್ಮಿ ಆತನಿಗೆ, ಹೊರಗೂ ಕೂಡ ಹೋಗೋದಿಲ್ಲ, ಬೇಜಾರು ಟೈಮ್ನಲ್ಲಿ ಮೊಬೈಲ್ ಒಂದು ಅಡಿಕ್ಟ್ ಇಟ್ಕೊಳ್ತಾನೆ ಅಷ್ಟೇ. ಮೊಬೈಲ್ ಒಂದು ಇಟ್ಕೊಳ್ತಾನೆ ಅಂತ ಪೋಷಕರು ನೀವು ನೆಮ್ಮದಿಯನ್ನು ನಿಟ್ಟುಸಿರು ಬಿಡ್ತಾ ಇದ್ದರೆ ಮೊದಲು ನೀವು ಒಂದು ಕೌನ್ಸಿಲಿಂಗ್ನ ತೆಗೆದುಕೊಳ್ಬೇಕಾಗತ್ತೆ. ಮೊದಲು ನಿಮ್ಮ ಮಕ್ಕಳ ಬಗ್ಗೆ ಸ್ಪೆಷಲಿಸ್ಟ್ ಒಪಿನಿಯನನ್ನು ತೆಗೆದುಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮ ಪ್ರಾಣಕ್ಕೂ ಕೂಡ ಕುತ್ತು ಬರಬಹುದು, ಇಲ್ಲ ನಿಮ್ಮ ಮಗನ ಜೀವವೇ ಹೋಗಿಬಿಡಬಹುದು. ನೋಡಿ, ಕೊಪ್ಪಳದಲ್ಲಿ ನಡೆದಂಥ ಬೆಚ್ಚಿ ಬೀಳಿಸೋ ಘಟನೆ. ನಿಮಗೆ ಶಾಂತಿಗೆ ಹೆಸರಾದಂಥ ಹೊಸ ಅಯೋಧ್ಯ ಗ್ರಾಮದಲ್ಲಿ ಇವತ್ತು ನೆತ್ತರನ ಕೋಡಿ ಹರಿದು ಹೋಗಿರೋ ಸುದ್ದಿ ಕೇಳ್ತಾ ಇದ್ದೀವಿ. ಸಣ್ಣ ರೈತಾಪಿ ಕುಟುಂಬ ಸ್ವಾಮಿ ವೆಂಕಟನಾಯ್ಡು ತಾವಾಯಿತು, ತನ್ನ ಕುಟುಂಬ ಆಯಿತು ಅಂದ್ಕೊಂಡಿದ್ದಂಥ ಬದುಕ್ತಾ ಇದ್ದಂಥ ಫ್ಯಾಮಿಲಿ. ಆದರೆ ಮಕ್ಕಳು ಅತಿಯಾದಂಥ ಫೋನ್ ಬಳಕೆ ಈಗ ಅನೇಕ ಪೋಷಕರಿಗೆ ದೊಡ್ಡ ತಲೆನೋವಾಗಿಬಿಟ್ಟಿದೆ. ಅದನ್ನು ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಇರ್ತೀರಿ. ನಿಮ್ಮ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ ಇಲ್ಲದೆ ಊಟನೂ ಸಹಿತ ಮಾಡೋದಿಲ್ಲ. ಅದು ಮುಂದೆ ಯಾವ ರೀತಿಯಾದಂಥ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ನೋಡಿ, ಒಂದು ಕಡೆ ನಾವೆಲ್ಲರೂ ಕೂಡ ಬೈದು ಬುದ್ಧಿ ಹೇಳೋದಕ್ಕಾಗುತ್ತಾ ಅಂತ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನು ಕೇಳೋದಿಲ್ಲ, ಅವರು ಹಠ ಮಾಡ್ತಾರೆ ಅಂತ. ಮುದ್ದಾಗಿ ಸಾಕಿದಂಥ ಮಗ ಇವತ್ತು ಈ ಥರದೊಂದು ಘಟನೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಖುದ್ದಾಗಿ ಕೂತ್ಕೊಂಡು ಅರೆಕ್ಷಣ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಈಗ ನೋಡಿ, ಆತ ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾನೆ. ಒಂದು ಕಡೆ ಈಗ ಶಿಕ್ಷೆ ಸಾಬೀತಾದರೆ ಇದೇ ಹುಡುಗನ ಜೀವನವೇ ನಾಶವಾಗಿ ಹೋಗ್ಬಿಡುತ್ತೆ. ಕೊಪ್ಪಳದಲ್ಲಿ ನಡೆದಂಥ ಒಂದು ಘಟನೆ ಇದು. ಕುಟುಂಬವೇ ಮೊಬೈಲ್ ಗೀಳು ಹುಚ್ಚಿಗೆ ಬಲಿಯಾಗಿಬಿಟ್ಟಿದೆ. ಬಾಲಕ ತನಗೆ ಮೊಬೈಲ್ ಗೇಮ್ ಆಡಲಿಕ್ಕೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ತಂದೆ ತಾಯಿ ಮತ್ತು ಅಕ್ಕನಿಗೆ ಚಾಕುವಿನಿಂದ ಹಿರಿದು ಕೊನೆಗೆ ತಾನೂ ಕೂಡ ಅದೇ ಚಾಕುವಿನಿಂದ ಹಿರಿದುಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಮುಂದಾಗ್ಬಿಟ್ಟಿದ್ದಾನೆ. ನಿಮಗೆ ಅಚ್ಚರಿ ಆಘಾತ ಅಂದರೆ ನೋಡಿ, ಅವ್ರು ಯಾವಾಗ ಮೊಬೈಲ್ ಕೊಡಲಿಲ್ವೋ ಅವನು ಬಾಗಿಲು ಹಾಕ್ಕೊಂಡು ಅದು ಯಾವ ರೀತಿಯಾಗಿ ಪ್ಲ್ಯಾಂಡ್ ಮಾಡಿ ಅವ್ರ ಪ್ರಾಣವನ್ನು ಮುಗಿಸ್ಲಿಕ್ಕೆ ಮುಂದಾಗ್ತಾನೆ ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ. ಇತ್ತೀಚಿನ ಸಿನಿಮಾಗಳು ಕೂಡ ಅದೇ ರೀತಿಯಾಗಿ ಆಗಿಬಿಟ್ಟಿದೆ, ವೈಭವೀಕರಿಸ್ತವೆ. ನಿಮಗೆ ಕೃತ್ಯಗಳನ್ನು ಕೂಡ ಅದೇ ರೀತಿಯಾಗಿ ವೈಭವೀಕರಿಸೋದ್ರಿಂದ ಅದೇ ರೀತಿಯಾದಂಥ ಮೆಂಟಾಲಿಟಿ ಬೆಳೆದು ಬಿಡುತ್ತೆ. ನೋಡಿ, ಈಗ ಸದ್ಯದ ಮಟ್ಟಿಗೆ ಇದರ ಅಪ್ಡೇಟ್ಸ್ ಕೂಡ ಕೊಟ್ಟು ಬಿಡ್ತೇನೆ. ಇಬ್ಬರು ಮೃತಪಟ್ಟು ತಾಯಿ ಹಾಗೂ ಬಾಲಕ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಘಟನೆಗೆ ಮೊಬೈಲ್ ಗೇಮ್ ಆಡಲಿಕ್ಕೆ ನಿರ್ಬಂಧ ಮಾಡಿರೋದೇ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದು. ನೋಡಿ, ಕೊಪ್ಪಳ ಜಿಲ್ಲೆಯ ಹೊಸ ಅಯೋಧ್ಯ ಗ್ರಾಮದಲ್ಲಿ ಶನಿವಾರ ರಾತ್ರಿ ಈ ಥರದೊಂದು ಘಟನೆ ನಡೆದಿರೋದು. ತಂದೆ ವೆಂಕಟನಾಯ್ಡು 45 ವರ್ಷ, ಅಕ್ಕ ಪ್ರಗತಿ 19 ವರ್ಷ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು. ತಾಯಿ ಸೌಜನ್ಯ ಸ್ಥಿತಿ ಕೂಡ ಗಂಭೀರವಾಗಿದೆ. ಮತ್ತು ಈಗ ಮಗ ಅವನನ್ನು ಸೇರಿ ಇಬ್ಬರನ್ನು ಕೂಡ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಡ್ತೀನಿ ಏನಾಯಿತು ಅವತ್ತಿನ ರಾತ್ರಿ ಅಂತ. ಒಂದು ಕಡೆ ಖಾಸಗಿ ಶಾಲೆಯಲ್ಲಿ ಅಡುಗೆ ಭಟ್ಟರ ಕೆಲಸ ನಿರ್ವಹಿಸ್ತಾ ಇದ್ದಂಥ ವೆಂಕಟನಾಯ್ಡು ತನ್ನ ತಂದೆ ತಾಯಿ ಹಾಗೂ ಪತ್ನಿ ಇಬ್ಬರು ಮಕ್ಕಳೊಂದಿಗೆ ಹೊಸ ಅಯೋಧ್ಯ ಗ್ರಾಮದಲ್ಲಿ ವಾಸವಾಗಿದ್ದರು. ತಂದೆ ಕೆಲಸ ಮಾಡುವ ಖಾಸಗಿ ಕಾಲೇಜಿನಲ್ಲೇ ಈ ಬಾಲಕ ಕೂಡ ಓದ್ತಾ ಇದ್ದ. ಅಕ್ಕ ಪದವಿ ಓದ್ತಾ ಇದ್ದಂಥ ಹೆಣ್ಮಗಳು. ಶನಿವಾರ ರಾತ್ರಿ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತುಕೊಂಡು ಹಣ್ಣನ್ನು ತಿಂತಾರೆ, ಊಟ ಮಾಡ್ತಾರೆ, ಹರಟೆ ಹೊಡಿತಾರೆ. ಒಟ್ಟಿಗೆ ಊಟ ಮಾಡಿದ ಬಳಿಕ ವೆಂಕಟನಾಯ್ಡು ಕುಟುಂಬದ 4 ಒಂದೇ ಕೊಠಡಿಯಲ್ಲಿ ಹೋಗಿ ಮಲ್ಕೊಳ್ತಾರೆ. ಅವರ ತಂದೆ ತಾಯಿ ಮತ್ತೊಂದು ಕೊಠಡಿಯಲ್ಲಿ ಹೋಗಿ ಮಲ್ಕೊಳ್ತಾರೆ. ರಾತ್ರಿ 10:30 ಸುಮಾರಿಗೆ ಈ ವೆಂಕಟನಾಯ್ಡು ಮಲಗಿದ್ದಂಥ ಕೊಠಡಿಯಿಂದಲೇ ಬಾಗಿಲು ತೆರ್ರಿ ಎಂದು ಕಿರ್ಚಾಟ ಅರ್ಚಾಟ ಶುರುವಾಗಿಬಿಡುತ್ತೆ. ಆಗ ವೆಂಕಟನಾಯ್ಡು ಅವರ ತಂದೆ ತಾತಾರಾವು ಕೊಠಡಿ ಬಾಗಿಲು ತೆರಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ. ಯಾಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಆ ಹುಡುಗ ಆಗಲೇ ತುಂಬ ಸ್ಕೆಚ್ ಹಾಕಿಬಿಟ್ಟಿದ್ದಾನೆ. ಪೂರ್ತಿ ಲಾಕ್ ಮಾಡಿ ಮುಂದೆ ಈ ಥರದೊಂದು ಘೋರ ಕೃತ್ಯವನ್ನು ಎಸಗಿರೋದು. ನೋಡಿ, ಎಷ್ಟು ಬಾಗಿಲು ತೆರಲಿಕ್ಕೆ ಕೂಡ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ. ಬಳಿಕ ನೆರೆಯವರ ಸಹಾಯವನ್ನು ಪಡೆದು ಅವರ ತಂದೆ ಅಂದರೆ ಈ ನಾನು ಆರಂಭದಲ್ಲಿ ಹೇಳಿದ್ನಲ್ವ, ವೆಂಕಟನಾಯ್ಡು ಅವರ ತಂದೆ ತಾತಾರಾವ್ ಅವರು ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅವ್ರ ಸಹಾಯವನ್ನು ಪಡೆದು ಬಾಗಿಲು ಮುರಿದು ಒಳಗೆ ಬಂದಾಗ ಮಗ, ಸೊಸೆ ಹಾಗೂ ಮೊಮ್ಮಗಳು ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಗೊತ್ತಾಗುತ್ತೆ. ಗಂಭೀರವಾಗಿ ಗಾಯಗೊಂಡಿದ್ದಂಥ ಪ್ರಗತಿ ಸ್ಥಳದಲ್ಲೇ ಮೃತಪಡ್ತಾರೆ. ವೆಂಕಟನಾಯ್ಡು ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. ಈ ಕುರಿತು ಮೃತ ವೆಂಕಟನಾಯ್ಡು ಅವರ ತಂದೆ ತಾತಾರಾವ್ ಕೊಟ್ಟಂತಹ ಕಂಪ್ಲೇಂಟ್ ಮೇಲೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. FIRನ ದಾಖಲಿಸ್ಕೊಳ್ತಾರೆ. ಘಟನಾ ಸ್ಥಳಕ್ಕೆ ಆಗಮಿಸಿದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ರಾಮ್ ಎಲ್ ಅರಸಿದ್ದಿಯವರು ಅಲ್ಲಿ ನಡೆದಿದ್ದಂಥ ಎಲ್ಲ ಘಟನೆಯನ್ನು ಕೂಡ ಅವಲೋಕನ ಮಾಡಿ ಘಟನೆಯ ಮಾಹಿತಿಯನ್ನು ತೆಗೆದುಕೊಂಡು ಈ ಕೇಸ್ ಬಗ್ಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ನೋಡಿ, ಈ ಕೃತ್ಯವನ್ನು ಎಸಗಿರ್ತಕ್ಕಂಥ ಬಾಲಕ ಆನ್ಲೈನ್ ಗೇಮ್ ಆಡೋದನ್ನು ಭಾಳಷ್ಟು ರೂಢಿಸ್ಕೊಂಡಿದ್ದಂತೆ. ಅವ್ರ ಪೇರೆಂಟ್ಸ್ಗಳು ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಈತ ಕೇಳ್ತಾನೆ ಇರಲಿಲ್ಲ ಅನ್ನೋದು ಈಗ ಸದ್ಯ ಪ್ರಾಥಮಿಕ ಮಾಹಿತಿಗಳಿಂದ ಗೊತ್ತಾಗ್ತಾ ಇರೋದು. ಅವತ್ತಿನ ರಾತ್ರಿ ಮಾತಿಗೆ ಮಾತು ಬೆಳೆದು
ಪ್ರಾಣವನ್ನೇ ತೆಗೆಯೋ ಹಂತಕ್ಕೆ ಹೋಗಿಬಿಟ್ಟಿದೆ. ನೋಡಿ, ಸಾಯಿ ಮಣಿ ಅನ್ನೋ ಬಾಲಕ ಆನ್ಲೈನ್ ಗೇಮ್ಗೆ ಯಾವ ಮಟ್ಟಿಗೆ ದಾಸನಾಗಿದ್ದ ಅನ್ನೋದನ್ನ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದರು. ಹಾಗಾಗಿಯೇ ಆ ಆನ್ಲೈನ್ ಗೇಮ್ನಲ್ಲಿ ಹಣವನ್ನು ಕಳೆದುಕೊಂಡು ಅದು ಒಂದು ರೀತಿಯಾಗಿ ಅವ್ರ ತಂದೆಯಿಂದ ದುಡ್ಡನ್ನು ಕೂಡ ಕೇಳಿರ್ಬೋದು ಅವನು, ಅಥವಾ ಮೊಬೈಲ್ ಕೊಡಿ ಅಂತಲೂ ಕೂಡ ಹೆಚ್ಚಾಗಿ ಒತ್ತಾಯ ಮಾಡಿರ್ಬೋದು, ಅಥವಾ ಇನ್ನು ಮುಂದೆ ಮೊಬೈಲ್ ಅವಾಯ್ಡ್ ಮಾಡಬೇಕು ಅಂತ ತಂದೆ ಕೂಡ ಬುದ್ಧಿವಾದ ಹೇಳಲಿಕ್ಕೆ ಹೋಗಿರ್ಬೋದು. ಬಡ ಕುಟುಂಬ ನೋಡಿ, ಈ ರೀತಿಯಾದಂಥ ಘಟನೆ ನಮ್ಮೆಲ್ರಿಗೂ ಕೂಡ ಒಂದು ರೀತಿಯಾದಂಥ ಆಘಾತವನ್ನು ಮೂಡಿಸುವಂತೆ ಮಾಡಿರೋದು. FIRನಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಬಾಲಕ ತಾನಾಗಿಯೇ ಎದ್ದು ಕೊಠಡಿಯಿಂದ ಹೊರಗೆ ಬಂದಿದ್ದಾನೆ ಅಂತಲೂ ಕೂಡ ಹೇಳ್ತಾ ಇರೋದು. ಅಂದರೆ ಅವನೇ ಎದ್ದು ಬಾಗಿಲು ಹಾಕ್ಕೊಂಡು, ಜೊತೆಗೆ ಆ ಕತ್ತಲಲ್ಲಿ ನಡೆದಂಥ ಕೃತ್ಯ ಎರಡೂ ಬಾಗಿಲುಗಳನ್ನು ಬಿಗಿಯಾಗಿ ಹಾಕ್ಕೊಂಡು ಅದಾದ ಮೇಲೆ ಈತ ಹೋಗಿ ಅವ್ರನ್ನೆಲ್ಲರೂ ಕೂಡ ಪ್ರಾಣವನ್ನು ತೆಗಿತಾನೆ. ಅಂದರೆ ಈ ಘಟನೆಯ ಹಿಂದಿನ ಕರಾಳತೆ ಯಾವ ಮಟ್ಟಿಗಿದೆ, ಭೀಕರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದ್ವಿತೀಯ PUC ಓದ್ತಾ ಇರ್ತಕ್ಕಂಥ ಈ ಕೃತ್ಯ ಎಸಗಿರ್ತಕ್ಕಂಥ ಬಾಲಕ ಈಗ ಸದ್ಯ FIRನಲ್ಲಿ 18 ವರ್ಷ ಅಂತ ಹೇಳಿ ನಂಬಿಸಿದ್ದಾರೆ. ಆದರೆ ಅಷ್ಟು ವಯಸ್ಸಾಗಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. 18 ವರ್ಷ ಆಗಿದ್ದರೆ ಆತನನ್ನು ವಯಸ್ಕ ಅಂತ ಹೇಳಿ ಪರಿಗಣಿಸಿ ತನಿಖೆ ಮುಂದುವರಿಸುತ್ತೆ. ಜೊತೆಗೆ ಆತನಿಗೆ ವಿಚಾರಣೆ ವೇಳೆ ಅವನು ಏನು ಶಿಕ್ಷೆ ಕೊಡಬೇಕೋ ಕೊಡ್ತಾರೆ. ಬಟ್ ಏನಾಗುತ್ತೆ ಅನ್ನೋದು ಕೂಡ ನಾನು ಕೊನೆಯದಾಗಿ ವಿಡಿಯೋ ಕೊನೆಗೆ ಹೇಳಿಬಿಡ್ತೀನಿ. ನಾನು ಅಟ್ಲೀಸ್ಟ್ ಏನಾದರೂ ಅವನು ಅಪ್ರಾಪ್ತ ಆಗಿದ್ದರೆ ಈ ತನಿಖೆ ಹೇಗೆ ನಡೆಯುತ್ತೆ ಅನ್ನೋ ವಿಚಾರವಾಗಿಯೂ ಕೂಡ. ಆದರೆ ಈ ಬಾಲಕನಿಗೆ ಆನ್ಲೈನ್ ಗೇಮ್ ಗೀಳಿ ಇತ್ತ, ಯಾವ ಕಾರಣಕ್ಕೆ ಇದು ನಡೆದಿರ್ತಕ್ಕಂಥ ಕೃತ್ಯ ಎಲ್ಲರ ಕುರಿತಾಗಿಯೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ SP ಆಗಿರ್ತಕ್ಕಂಥ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ತನಿಖೆಯನ್ನು ಮುಂದಿಟ್ಕೊಂಡಿದ್ದಾರೆ, ಅವ್ರ ಟೀಮ್ಗಳನ್ನು ರಚನೆ ಮಾಡಿ. ನೋಡಿ, ನಾವು ಭಾಳಷ್ಟು ಸರಿ ಹೇಳ್ತಾ ಇರ್ತೀವಿ, ಎಷ್ಟೇ ಬುದ್ಧಿವಾದನ ಹೇಳಿದ್ರು ಕೂಡ ತಂದೆ ತಾಯಿಗಳು ಎಷ್ಟು ಮೊಬೈಲ್ಗಳನ್ನು ಬಳಕೆ ಮಾಡಬೇಡಿ ಅಂತ ಅರ್ಥ ಮಾಡಿಸಿದ್ರು ಕೂಡ ಅದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಸ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಥರದ ಕೃತ್ಯಕ್ಕೆ ಮುಂದಾಗ್ತಾನೆ ಅಂದರೆ ಅವನ ಮನಸ್ಥಿತಿ ಯಾವ ರೀತಿಯ ಕೆಟ್ಟಿರಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮನಸ್ಸಿನ ಮೇಲೆ ಹತೋಟಿಯೇ ಇಲ್ಲ ಅನ್ನೋ ಒಂದಿಷ್ಟು ಸೂಕ್ಷ್ಮತೆಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಾವು ಮಕ್ಕಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸಲೇಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗ್ಬಿಟ್ಟಿದೆ. ಆ ಥರದ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಯಾಕೆಂದರೆ ಈ ಥರದ ಸಾಲು ಘಟನೆಗಳನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಕೇಳ್ತಾ ಇದ್ದೀವಿ. ಏಕೆಂದರೆ ನಮಗೆ ಆಗಿನ ಕಾಲದಲ್ಲಿ ಆ ಥರದ ಮೊಬೈಲ್ಗಳಿರಲಿಲ್ಲ, ಹೆಚ್ಚಾಗಿ TVಗಳಿರಲಿಲ್ಲ, ಸಂಬಂಧಗಳನ್ನು ಬೆಸೀತಾ ಇದ್ವಿ. ಈ ರೀತಿಯಾದಂಥ ನಮಗೆ ಕ್ರೈಮ್ ಸೀರೀಸ್ಗಳು ಪ್ರತಿನಿತ್ಯ ಈ ಅಪರಾಧವನ್ನೇ ವೈಭವೀಕರಿಸ್ತಕ್ಕಂಥ, ನೆತ್ತರ ಹರಿಯೋದನ್ನು, ರಕ್ತ ಹರಿಯೋದನ್ನೇ ವೈಭವೀಕರಿಸ್ತಕ್ಕಂಥ ಸಿನಿಮಾಗಳು ಕೂಡ ಕಮ್ಮಿ ಇದ್ವು. ಹಾಗಾಗಿ ಮಕ್ಕಳು ಕೂಡ ಆ ರೀತಿಯಾಗಿ ಇನ್ಫ್ಲುಯೆನ್ಸ್ ಆಗ್ತಾ ಇರಲಿಲ್ಲ. ಬಟ್ ಈಗ ಎಲ್ಲೋ ಒಂದು ಕಡೆ ರಕ್ತ ಹರಿಯೋದು ಕೂಡ ಮಕ್ಕಳು ಅದನ್ನು ಆನಂದಿಸುವಂತಾಗ್ಬಿಟ್ಟಿದೆ. ನನಗೆ ಆನ್ಲೈನ್ ಗೇಮ್ಗಳಲ್ಲಿ ಅದೇ ರೀತಿಯಾಗಿರುತ್ತೆ. ನಿಮಗೆ ಯಾರನ್ನೋ ಕೈಯಲ್ಲಿ ಬಂದೂಕುಗಳನ್ನು ಇಟ್ಕೊಂಡು ಕೊಲ್ಲೋದು ಅಥವಾ ಸಾಯಿಸೋದೇ ಒಂದು ನಿಮಗೆ ಅದಕ್ಕೆ ಪಾಯಿಂಟ್ಸ್ಗಳು ಬರೋದು, ನಿಮ್ಮನ್ನು ಎನ್ಕರೇಜ್ ಮಾಡೋದು, ಅದಕ್ಕೇನೇನೋ ಗಿಫ್ಟ್ಸ್ಗಳು ಬರೋದು, ಈ ಥರದ್ದು ಆಗಿರೋದ್ರಿಂದ ನಾವು ಈ ಬದಲಾದ ಕಾಲಘಟ್ಟದಲ್ಲಿ ಇರೋದರಿಂದ, ಸವಾಲಿನ ಕಾಲಘಟ್ಟದಲ್ಲಿದ್ದೀವಿ. ನಮ್ಮ ಮಕ್ಕಳನ್ನು ಕೂಡ ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗ 18 ವರ್ಷ ಅಥವಾ 18 ವರ್ಷ ಅಲ್ಲ ಅನ್ನೋ ಥರದ ಒಂದು ಚರ್ಚೆಗಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ನೋಡಿ, ಸಾಮಾನ್ಯ ಅಪರಾಧಗಳಾದಾಗ ಅಂದರೆ ಈ ಮಕ್ಕಳು ಸಣ್ಣ ಪುಟ್ಟ ಕಳ್ತನ, ಗಲಾಟೆ, ಅದು 3 ರಿಂದ 7 ವರ್ಷದೊಳಗಿನ ಶಿಕ್ಷೆ ಇರತಕ್ಕಂಥ ಅಪರಾಧಗಳನ್ನು ಎಸಗಿದಾಗ ಏನು ಮಾಡುತ್ತೆ ಅಂದರೆ ಇಂಥ ಪ್ರಕರಣಗಳನ್ನು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಲ್ಲ, ಬಾಲ ನ್ಯಾಯ ಮಂಡಳಿ ವಿಚಾರಣೆ ನಡೆಸುತ್ತೆ. ಅಂದರೆ ಆರಂಭದಲ್ಲಿ ಮಗುವನ್ನು ಎಚ್ಚರಿಸಿಬಿಡ್ತಾರೆ, ಅಥವಾ ಅವ್ರನ್ನ ಸಮುದಾಯ ಸೇವೆ ಮಾಡಿಸೋದು, ಅಥವಾ ಪೋಷಕರಿಗೆ ದಂಡ ವಿಧಿಸೋದು, ಈ ಥರದ್ದು ಮಾಡ್ತಾರೆ ಸಾಮಾನ್ಯ ಅಪರಾಧಗಳು ಮಾಡಿದಾಗ. ಅಥವಾ ಗಂಭೀರತೆ ಹೆಚ್ಚಿದ್ದರೆ, ಅದೇ ಒಂದು ರೀತಿಯಾದಂಥ ಅವ್ರು ಮಾಡಿರ್ತಕ್ಕಂಥ ಕೃತ್ಯಗಳಲ್ಲಿ ಗಂಭೀರತೆ ಹೆಚ್ಚಾಗಿದ್ದರೆ ಗರಿಷ್ಠ 3 ವರ್ಷಗಳ ಕಾಲ ಬಾಲ ಸುಧಾರಣಾ ಗೃಹಕ್ಕೆ ಅಂತ ಹೇಳಿ ಕಳಿಸ್ತಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ಸಾಮಾನ್ಯ ಜೈಲಿಗೆ ಕಳಿಸೋದಿಲ್ಲ. ಇನ್ನು ಘೋರ ಅಪರಾಧಗಳನ್ನು ಮಾಡಿದಾಗ, ಅಂದರೆ ಈ ಪ್ರಾಣವನ್ನೇ ತೆಗೆದು ಬಿಡೋದು ಅಥವಾ ಯಾರನ್ನೋ ದೌರ್ಜನ್ಯ ಎಸಗಿಬಿಡೋದು, ಆ ಥರದ್ದು, ಅಂದರೆ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರತಕ್ಕಂಥ ಕ್ರೂರ ಕೃತ್ಯಗಳನ್ನು ಎಸಗಿದಾಗ, ಅದು 16 ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ, ಎಷ್ಟೇ ದೊಡ್ಡ ಅಪರಾಧ ಮಾಡಿದರೂ ಅವ್ರನ್ನ ಬಾಲಾಪರಾಧಿ ಅಂತ ಹೇಳಿ ಪರಿಗಣಿಸ್ತಾರೆ. ಗರಿಷ್ಠ 3 ವರ್ಷಗಳ ಕಾಲ ಅವ್ರನ್ನ ಸುಧಾರಣಾ ಗೃಹದಲ್ಲಿ ಇಡ್ತಾರೆ, ರಿಮ್ಯಾಂಡ್ ರೂಮ್ನಲ್ಲಿ ಇಡ್ತಾರೆ. ಅಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ, ಅಂದರೆ ಯಾರ್ದಾದ್ರೂ ಪ್ರಾಣ ತೆಗೆದಿದ್ರೆ, ಆ ಥರದ್ದೇನೋ ದೌರ್ಜನ್ಯ ಎಸಗಿದ್ರೆ, ಅದೇ 16 ರಿಂದ 18 ವರ್ಷದ ಒಳಗಿನವರಾಗಿದ್ದರೆ, ಇತ್ತೀಚೆಗೆ ಕೆಲವೊಂದು ತಿದ್ದುಪಡಿಗಳಾಗಿದ್ದಾವೆ, ಅವ್ರನ್ನ ಬಾಲ ನ್ಯಾಯ ಮಂಡಳಿಯ ಮೊದಲು ಆ ಮಗುವಿನ ಮಾನಸಿಕ ಸ್ಥಿತಿಯನ್ನು ಪರಿಶೀಲನೆ ಮಾಡಿ, ಮಗುವನ್ನು ಕೂಡ ವಯಸ್ಕರು ಅಂತ ಹೇಳಿ ನಿರ್ಧಾರ ಮಾಡಿ, ಜೊತೆಗೆ ಅವರೇನಾದರೂ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಶಿಕ್ಷೆ ಸಾಬೀತಾದರೆ ಆತನನ್ನು ಕೂಡ ವಯಸ್ಕ ಅಂತ ಹೇಳಿ ಪರಿಗಣಿಸಿ ಸಾಮಾನ್ಯ ನ್ಯಾಯಾಲಯದಲ್ಲಿ, ಅಂದರೆ ಚಿಲ್ಡ್ರನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸ್ತಾರೆ.
ಅಥವಾ ಈ ವಯಸ್ಕರಂತೆ ವಿಚಾರಣೆ ನಡೆಸಿದಾಗ ಆಗ್ತಕ್ಕಂಥ ಶಿಕ್ಷೆ. ಇಫ್ ಇನ್ ಕೇಸ್ ಅವ್ರಿಗೆ ಓಕೆ, ಈಗ ಅವನಿಗೆ 18 ವರ್ಷ ಅಂತ ಹೇಳಲಾಗ್ತಾ ಇದೆ, 18 ವರ್ಷ ಆಗದೇ ಇದ್ದರೆ ನಾನು ಯಾವ ರೀತಿಯಾಗಿ ಶಿಕ್ಷೆ ಕೊಡ್ತಾರೆ ಅಂತ ಇಲ್ಲಿವರೆಗೂ ಹೇಳಿದೆ. 18 ವರ್ಷ ಆಗಿದ್ದರೆ ಅವನು ಅಪರಾಧಿ ಅಂತ ಹೇಳಿ ಸಾಬೀತಾದರೆ 21 ವರ್ಷ ತುಂಬುವವರೆಗೂ ಆತನನ್ನು ವಿಶೇಷ ಸುರಕ್ಷಿತ ಗೃಹದಲ್ಲಿ ಇಡ್ತಾರೆ ಅಥವಾ ಸಾಮಾನ್ಯ ಜೈಲು. 21 ವರ್ಷದ ನಂತರವೂ ಕೂಡ ಆತನ ನಡವಳಿಕೆ ಸುಧಾರಿಸದೇ ಇದ್ದರೆ ಬಾಕಿ ಉಳಿದ ಶಿಕ್ಷೆ ಅವಧಿಯನ್ನು ಕಳೀಲಿಕ್ಕೆ ಸಾಮಾನ್ಯ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ. ಅಥವಾ 21 ವರ್ಷದೊಳಗೆ ಅವನೇನಾದ್ರು ತಿದ್ದುಕೊಂಡ್ರೆ ಹೊರಗೆ ಕಳಿಸ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಇದು ಈ ಶಿಕ್ಷೆಗಳನ್ನು ಎಸಗಿದಾಗ ಆಗ್ತಕ್ಕಂಥ ಮತ್ತು ಪರಿಹಾರವನ್ನು ಪಡೆದುಕೊಳ್ತಕ್ಕಂಥ ಇರತಕ್ಕಂಥ ನಮಗೆ ದಾರಿಗಳು ಅಂತ ಹೇಳ್ತಾ ನೋಡಿ. ಬಹಳಷ್ಟು ಸೂಕ್ಷ್ಮವಾದಂಥ ಸಂಗತಿ. ನಿಮ್ಮ ಮನೆಗಳಲ್ಲಿ ಯಾರಾದರೂ ಮೊಬೈಲ್ ಗೀಳು ಇದ್ದರೆ ಅಥವಾ ಮೊಬೈಲ್ಗಳಿಗೆ ಅಂಟ್ಕೊಂಡಿದ್ದರೆ ಅಥವಾ ಗೇಮ್ಗಳಿಗೆ ದಾಸರಾಗಬಿಟ್ಟಿದ್ರೆ ಮೊದಲು ನೀವು ಸ್ಥಳೀಯ ಯಾರಾದರೂ ಸೈಕಲಾಜಿಕಲ್ ಡಾಕ್ಟ್ರುಗಳಿರ್ಬೋದು ಅಥವಾ ಇದನ್ನು ಪರಿಹರಿಸಲಿಕ್ಕೆ ಬೇಕಾದಂಥ ಮಕ್ಕಳ ಡಾಕ್ಟ್ರುಗಳಿರ್ಬೋದು, ಅವ್ರ ಹತ್ರ ಒಂದಿಷ್ಟು ಸಲಹೆಗಳನ್ನು ಪಡೆದುಕೊಳ್ಳಿ. ಹೇಗೆ ಕಂಟ್ರೋಲ್ ಮಾಡ್ಬೋದು, ಮಗ ಹೇಗೆ ಮೊಬೈಲ್ ಹುಚ್ಚಿನಿಂದ ಹೊರಗೆ ಬರ್ಬೋದು ಅನ್ನೋ ಸರಳ ಸೂತ್ರಗಳನ್ನು ನೀವು ಪಾಲಿಸ್ತಾ ಹೋದರೆ ನಿಧಾನಗತಿಯಲ್ಲಿ ಆತ ಬದಲಾಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.